Hi friends, in this video I am going to explain a second BCom third sem subject to QABD part 2 quantitative analysis for business decision part 2 for chapter 1 correlation and regression analysis. First chapter, first ನಾವು correlation ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. Correlation means ಆ ಟೈಟಲ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿರೋ ತರ correlation means ಒಂದಕ್ಕೊಂದು ಇರುವಂತ ಸಂಬಂಧ. ಮೀನಿಂಗ್ ಏನು ಅಂತ ನೋಡೋಣ ಇದರಲ್ಲಿ. Correlation means a possible relationship or interdependence among the values of two or more random variables. Means two variables na relation ಏನು ಅಂತ ಫೈಂಡ್ ಔಟ್ ಮಾಡೋದು. ಲೈಕ್ 1 and 2 ಎರಡು ವೇರಿಯಬಲ್ ಆದರೆ ಅದಕ್ಕಿರೋ ರಿಲೇಶನ್ಶಿಪ್ ಏನು, ಅದ್ರ ಡಿಪೆಂಡೆನ್ಸ್ ಮೀನ್ಸ್ ಒಂದಕ್ಕೊಂದು ಎಷ್ಟು ಡಿಪೆಂಡೆನ್ಸ್ ಆಗಿದೆ ಮೀನ್ಸ್ ಅದ್ರ ರಿಲೇಶನ್ಶಿಪ್ ಏನು ಅಂತ ಫೈಂಡ್ ಔಟ್ ಮಾಡೋದನ್ನೇ ನಾವು ಕೋರಿಲೇಷನ್ ಅಂತೀವಿ. ಅದು ಒಂದಕ್ಕೊಂದು ರಿಲೇಶನ್ಶಿಪ್ ಆಗಿರೋದನ್ನ ಕೋರಿಲೇಷನ್ ಅಂತೀವಿ. ಮೀನ್ಸ್ ಕೋರಿಲೇಟೆಡ್, ಒಂದಕ್ಕೊಂದು ರಿಲೇಟೆಡ್ ಆಗಿರಬೇಕು, ಇದನ್ನ ನಾವು ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಡೆಫಿನೇಷನ್, ಕೋರಿಲೇಷನ್ ಈಸ್ ಅನ್ ಅನಾಲಿಸಿಸ್ ಫಾರ್ ಕೋವೇರಿಯೇಷನ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯಬಲ್ಸ್. ಟೂ ಆರ್ ಮೋರ್ ವೇರಿಯಬಲ್ಸ್ ಅಲ್ಲಿ ಕೋವೇರಿಯೇಷನ್ ಮೀನ್ಸ್ ಒಂದೇ ರೀತಿ ವೇರಿಯೇಟ್ ಆಗ್ತಾ ಇದ್ರೆ ಅದನ್ನ ನಾವು ಕೋರಿಲೇಷನ್ ಅಂತ ಕರಿತೀವಿ. AM ಟಟಲ್ ಅವರು ಡಿಫೈನ್ ಮಾಡಿರೋ ಪ್ರಕಾರ. Next, according to LR Conner, if two or more quantities vary in sympathy so that the movements in one tends to be accompanied by corresponding movements in others, then they are said to be correlated. If two or more quantities means like variables tends to accompanied ಒಟ್ಟಿಗೆನೆ ಕರೆಸ್ಪಾಂಡಿಂಗ್ ಮೂವ್ಮೆಂಟ್ಸ್ ಮೀನ್ಸ್ ಒಂದೇ ರೀತಿ ಮೂವ್ ಆಗ್ತಾ ಇದ್ರೆ ಜೊತೆಗೇನೆ ಮೂವ್ ಆಗ್ತಾ ಇದ್ರೆ ಅದನ್ನ ನಾವು ಕೋರಿಲೇಟೆಡ್ ಆಗಿದೆ ಅಂತ ಕರಿತೀವಿ. ನೆಕ್ಸ್ಟ್ ಯೂಸಸ್ ಆಫ್ ಕೋರಿಲೇಷನ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ. ಫಸ್ಟ್, ಕೋರಿಲೇಷನ್ ಅನಾಲಿಸಿಸ್ ಯೂಸ್ಡ್ ಇನ್ ಅಡ್ವಾನ್ಸ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಟು ಡಿಟರ್ಮೈನ್ ಹೌ ಸ್ಟ್ರಾಂಗ್ಲಿ ದ ಸ್ಕೋರ್ಸ್ ಆಫ್ ಟೂ ವೇರಿಯಬಲ್ಸ್ ಆರ್ ಅಸೋಸಿಯೇಟೆಡ್ ಆರ್ ಕೋರಿಲೇಟೆಡ್ ವಿತ್ ಈಚ್ ಅದರ್. ಕೋರಿಲೇಷನ್ ಅನಾಲಿಸಿಸ್ ನಾವು ಅಡ್ವಾನ್ಸ್ಡ್ ಪೋರ್ಟ್ಫೋಲಿಯೋ ಮ್ಯಾನೇಜ್ಮೆಂಟ್ ಅಲ್ಲಿ ಯೂಸ್ ಮಾಡ್ತಾರೆ. ಏನಕ್ಕೆ ಅಂದ್ರೆ ಸ್ಕೋರ್ಸ್ ಆಫ್ ಟೂ ವೇರಿಯಬಲ್ಸ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಕೋರಿಲೇಷನ್ ಅನಾಲಿಸಿಸ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಇನ್ ಮೆನಿ ಬಿಸ್ನೆಸ್ ರಿಸರ್ಚ್ ಸಿಚುವೇಶನ್ಸ್ ದ ಇಂಪಾರ್ಟೆಂಟ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಲೈಸ್ ಇನ್ ಅಂಡರ್ಸ್ಟ್ಯಾಂಡಿಂಗ್ ದ ರಿಲೇಶನ್ಶಿಪ್ ಬಿಟ್ವೀನ್ ಟೂ ಆರ್ ಮೋರ್ ವೇರಿಯಬಲ್ಸ್. ಎಷ್ಟೋ ಬಿಸ್ನೆಸ್ ರಿಸರ್ಚ್ ಸಿಚುವೇಶನ್ ಅಲ್ಲಿ ಕೋರಿಲೇಷನ್ ಯೂಸ್ ಆಗುತ್ತೆ. ಯಾಕೆ ಅಂದ್ರೆ ಫಾರ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್. ಲೈಕ್ ಇವಾಗ ಶೇರ್ಸ್ ಅಂಡ್ ಡಿಬೆಂಚರ್ಸ್ ಇದೆ ಅಂದ್ರೆ ಅದಕ್ಕೊಂದು ನಂಬರ್ಸ್ ಇದೆ ಅಂದ್ರೆ ಅದಕ್ಕೆ ಎಷ್ಟು ಕರೆಸ್ಪಾಂಡ್ ಆಗಿ ಮೂವ್ ಆಗ್ತಾ ಇದೆ ಅಂತ ಅದ್ರ ರಿಲೇಟೆಡ್ ಎಷ್ಟಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಡಿಸಿಷನ್ ಪ್ರಿಪೇರ್ ಮಾಡೋಕ್ಕೋಸ್ಕರ ಕೋರಿಲೇಷನ್ ಅನ್ನೋದನ್ನ ಬಿಸ್ನೆಸ್ ರಿಸರ್ಚ್ ಸಿಚುವೇಶನ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್, ಆನ್ ಅಕೌಂಟ್ಸ್ ಆಫರ್ ಮೇ ಫೈಂಡ್ ಇಟ್ ಯೂಸ್ಫುಲ್ ಟು ನೋ ವೆದರ್ ದೇರ್ ಇಸ್ ಎ ಸ್ಟ್ರಾಂಗ್ ರಿಲೇಶನ್ಶಿಪ್ ಬಿಟ್ವೀನ್ ಅಡ್ವರ್ಟೈಸಿಂಗ್ ಅಮೌಂಟ್ ಅಂಡ್ ಸೇಲ್ಸ್ ಅಮೌಂಟ್ ಫಾರ್ ಅ ಕಂಪನಿ. ಕಂಪನಿಯಲ್ಲಿ ಕೂಡ ಕೋರಿಲೇಷನ್ ಅನಾಲಿಸಿಸ್ ನ ಯೂಸ್ ಮಾಡ್ತಾರೆ. ಯಾಕೆ ಅಂದ್ರೆ ಅಡ್ವರ್ಟೈಸಿಂಗ್ ಅಮೌಂಟು ಮತ್ತೆ ಸೇಲ್ಸ್ ಅಮೌಂಟು ಎಷ್ಟು ಕೋರಿಲೇಟೆಡ್ ಆಗಿದೆ ಮೀನ್ಸ್ ಸೇಲ್ಸ್ ಜಾಸ್ತಿ ಆಗ್ತಿದ್ರೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಆಗ್ತಿರೋದ್ರಿಂದ ಸೇಲ್ಸು ಜಾಸ್ತಿ ಆಗ್ತಿದ್ಯಾ, ಅವ್ರ ಸೇಲ್ಸ್ ಕಮ್ಮಿ ಆಗ್ತಿರೋದ್ರಿಂದ ಅಡ್ವರ್ಟೈಸ್ ಕಮ್ಮಿ ಆಗ್ತಿರೋದ್ರಿಂದ ಸೇಲ್ಸ್ ಕಮ್ಮಿ ಆಗ್ತಿದ್ಯಾ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ಕೋರಿಲೇಷನ್ ನ ಯೂಸ್ ಮಾಡ್ತಾರೆ. ನೆಕ್ಸ್ಟ್, we can estimate the value of variable given the value of another by studying the relationship between two variables. ನಾವು ಎಸ್ಟಿಮೇಟ್ ಮಾಡೋಕ್ಕೋಸ್ಕರ ಕೋರಿಲೇಷನ್ ಯೂಸ್ ಮಾಡ್ತೀವಿ. ಲೈಕ್ ಒಂದು ವ್ಯಾಲ್ಯೂನ ಇಷ್ಟು ಇನ್ಕ್ರೀಸ್ ಆಗ್ತಿದೆ ಅಂತ ಗೊತ್ತಾದ್ರೆ ಇನ್ನೊಂದು ವ್ಯಾಲ್ಯೂ ಕೂಡ ಅಷ್ಟೇ ಇನ್ಕ್ರೀಸ್ ಆಗುತ್ತೆ ಅಂತ ಎಸ್ಟಿಮೇಟ್ ಮಾಡೋಕ್ಕೋಸ್ಕರ ನಾವು ಕೋರಿಲೇಷನ್ ಯೂಸ್ ಮಾಡ್ತೀವಿ. ನೆಕ್ಸ್ಟ್, ಕೋರಿಲೇಷನ್ ಅನಾಲಿಸಿಸ್ ಕಾಂಟ್ರಿಬ್ಯೂಟ್ಸ್ ಟು ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎಕನಾಮಿಕ್ ಬಿಹೇವಿಯರ್ ಆಫ್ ಒನ್ ವೇರಿಯಬಲ್ ಡಿಪೆಂಡಿಂಗ್ ಅಪಾನ್ ಅದರ್. ಕೋರಿಲೇಷನ್ ಅನಾಲಿಸಿಸ್ ನ ನಾವು ಎಕನಾಮಿಕಲಿ ಹೇಗೆ ಬಿಹೇವಿಯರ್ ಆಗ್ತಿದೆ ಅಂತ ಕೂಡ ನೋಡೋಕೆ ಯೂಸ್ ಮಾಡ್ತೀವಿ. ಹೇಗೆ ಅಂದ್ರೆ ಮನಿ ಸಪ್ಲೈ ಜಾಸ್ತಿ ಆಗ್ತಿದ್ರೆ ನಾವು ಇನ್ಕಮ್ ಕೂಡ ಜಾಸ್ತಿ ಮಾಡ್ತಾ ಇದೀವಿ, ಇನ್ಕಮ್ ಜಾಸ್ತಿ ಆದ್ರೆ ಸೇವಿಂಗ್ಸ್ ಲೆಸ್ ಆಗುತ್ತೆ. ಸೊ ಅದನ್ನ ರಿಲೇಟೆಡ್ ಹೇಗಾಗಿದೆ ಅಂತ ನೋಡೋಕ್ಕೋಸ್ಕರ ನಾವು ಎಕನಾಮಿಕ್ ಬಿಹೇವಿಯರ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. Correlation can be used the step before conducting a statistical experiment as it determines that degree of relationship between the two variables. ಫಸ್ಟ್ ಡಿಸಿಷನ್ ಮಾಡಕ್ಕೆ ಯಾವುದೇ ಡಿಸಿಷನ್ ತಗೊಳಕ್ಕಿಂತ ಮುಂಚೆ
ಫಸ್ಟ್ ನಾವು ಲಾಸ್ಟ್ ಇಯರ್ ಸ್ಟ್ಯಾಟಿಕಲ್ ರಿಪೋರ್ಟ್ ಏನಿದೆ ಅಂತ ನೋಡ್ತೀವಿ. ಸೊ ಲಾಸ್ಟ್ ಇಯರ್ ರಿಪೋರ್ಟ್ ನಾವು ಫೈಂಡ್ ಔಟ್ ಮಾಡಬೇಕು ಅಂದರೆ ಪ್ರೆಸೆಂಟ್ ಇಯರ್ದು ಮತ್ತು ಲಾಸ್ಟ್ ಇಯರ್ದು ಈ ರಿಪೋರ್ಟ್ನ ಕೌಂಟ್ ಮಾಡಿ ಎಷ್ಟು ರಿಲೇಟೆಡ್ ಆಗಿದೆ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರನೂ ಕೂಡ ನಾವು ಕೋರಿಲೇಷನ್ನ ಯೂಸ್ ಮಾಡ್ತೀವಿ. ನೆಕ್ಸ್ಟು ಟೈಪ್ಸ್ ಆಫ್ ಕೋರಿಲೇಷನಲ್ಲಿ ಎಷ್ಟು ಟೈಪ್ಸ್ ಇದೆ, ಅದರಲ್ಲಿ ಫಸ್ಟ್ ಡೈರೆಕ್ಷನಲ್ಲಿ ಪಾಸಿಟಿವ್ ಕೋರಿಲೇಷನ್, ನೆಗೆಟಿವ್ ಕೋರಿಲೇಷನ್ ಆ್ಯಂಡ್ ಪಾರ್ಷಿಯಲ್ ಕೋರಿಲೇಷನ್. ನೆಕ್ಸ್ಟ್ ನಂಬರ್ ಆಫ್ ಸೆಟ್ಸಲ್ಲಿ 2 or more than 2. ನೆಕ್ಸ್ಟ್ ಚೇಂಜ್ ಲೀನಿಯರ್, ನಾನ್ ಲೀನಿಯರ್ ಆ್ಯಂಡ್ ಟೋಟಲ್. ಫಸ್ಟ್ ಪಾಸಿಟಿವ್ ಕೋರಿಲೇಷನ್. If both the variables move in the same direction, we say that there is a positive correlation. Positive correlation ಅಂದರೆ ಇವಾಗ ಎರಡು ವೇರಿಯೇಬಲ್ ಇದೆ ಅಂದರೆ ಎರಡು ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿರ್ಬೇಕು. ಲೈಕ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಇವಾಗ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತಾ ಇದೆ, ಸಪ್ಲೈ ಕೂಡ ಇನ್ಕ್ರೀಸ್ ಆಗುತ್ತೆ. ಲೈಕ್ ಎರಡು ಒಂದೇ ಡೈರೆಕ್ಷನಲ್ಲಿ ಮೂವ್ ಆಗ್ತಿದ್ರೆ ನಾವು ಅದನ್ನು ಪಾಸಿಟಿವ್ ಕೋರಿಲೇಷನ್ ಅಂತೀವಿ. ನೆಕ್ಸ್ಟ್ ನೆಗೆಟಿವ್ ಕೋರಿಲೇಷನ್ ಅನ್ನೋದು ಇದಕ್ಕೆ ಆಪೋಸಿಟ್. ಇಫ್ ಬೋತ್ ದ ವೇರಿಯೇಬಲ್ಸ್ ಮೂವ್ ಇನ್ ದ ಆಪೋಸಿಟ್ ಡೈರೆಕ್ಷನ್, ವಿ ಸೇ ದಟ್ ದೆರ್ ಈಸ್ ಎ ನೆಗೆಟಿವ್ ಕೋರಿಲೇಷನ್. ಈಗ ಆಪೋಸಿಟ್ ಡೈರೆಕ್ಷನಲ್ಲಿ ಮೂವ್ ಆಗ್ತಿರ್ಬೇಕು ಟೂ ವೇರಿಯೇಬಲ್ಸು. ಡಿಮ್ಯಾಂಡು ಡಿಕ್ರೀಸ್ ಆಗ್ತಿದೆ ಅಂದರೆ ಡಿಮ್ಯಾಂಡ್ ಡಿಕ್ರೀಸ್ ಆಗ್ತಿದೆ ಅಂದರೆ ಸಪ್ಲೈ ಇನ್ಕ್ರೀಸ್ ಆಗ್ತಿದೆ. ಮೀನ್ಸ್ ಲೈಕ್ ಎರಡು ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗ್ತಾ ಇದೆ, ಒಂದು ಇನ್ಕ್ರೀಸ್ ಆಗ್ತಿದೆ, ಒಂದು ಡಿಕ್ರೀಸ್ ಆಗ್ತಿದೆ. ಈ ಆಪೋಸಿಟ್ ಡೈರೆಕ್ಷನಲ್ಲಿ ಹೋಗೋದನ್ನ ನಾವು ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಪಾರ್ಷಿಯಲ್ ಕೋರಿಲೇಷನ್. ಇನ್ ಎ ಪಾರ್ಷಿಯಲ್ ಕೋರಿಲೇಷನ್ ಮೋರ್ ದ್ಯಾನ್ 2 variables are recognized but only 2 variables are considered keeping the other variable constant. ಲೈಕ್ ಮೋರ್ ದ್ಯಾನ್ 2 ಆದರೂ ಆಗಿರ್ಬೋದು ಆರ್ 2 ಆದರೂ ಆಗಿರ್ಬೋದು. ಈಗ 2 ವೇರಿಯೇಬಲ್ಸ್ ಇದೆ ಅಂದರೆ ಡಿಮ್ಯಾಂಡ್ ಇನ್ಕ್ರೀಸ್ ಆಗ್ತದೆ ಬಟ್ ಸೇಲ್ಸ್ ಕಾನ್ಸ್ಟೆಂಟ್ ಆಗೇ ಇದೆ, ಏನೂ ಆಗ್ತಿಲ್ಲ, ಡಿಕ್ರೀಸ್ ಆಗ್ತಿಲ್ಲ, ಇನ್ಕ್ರೀಸ್ ಆಗ್ತಿಲ್ಲ. ಅದನ್ನು ನಾವು ಪಾರ್ಷಿಯಲ್ ಕೋರಿಲೇಷನ್ ಅಂತ ಕರಿತೀವಿ. ಒಂದು ವೇರಿಯೇಬಲ್ ಲೈಕ್ 2 or ವೇರಿಯೇಬಲ್ ಆರ್ 1 ವೇರಿಯೇಬಲ್ ಇನ್ಕ್ರೀಸ್ ಆಗ್ತಿದೆ ಅಂದರೆ ನೆಕ್ಸ್ಟ್ ವೇರಿಯೇಬಲ್ ಕಾನ್ಸ್ಟೆಂಟ್ ಆಗಿರುತ್ತೆ, ಅದನ್ನು ನಾವು ಪಾರ್ಷಿಯಲ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಸಿಂಪಲ್ ಕೋರಿಲೇಷನ್. In a simple correlation, only 2 variables are involved in a study and both the variables are changing in any direction. ನಾವು ಇಲ್ಲಿ ಸೆಗ್ರಿಗೇಟ್ ಮಾಡ್ದಂಗೆ ನಂಬರ್ ಆಫ್ ಸೆಟ್ಸು ಮೀನ್ಸ್ ಸೆಟ್ ನಂಬರ್ ಮೇಲೆ ಯಾವ ಥರ ಕೋರಿಲೇಷನ್ ಡಿವೈಡ್ ಆಗಿದೆ ಅನ್ನೋದು. ಸಿಂಪಲ್ ಕೋರಿಲೇಷನಲ್ಲಿ ಓನ್ಲಿ 2 ವೇರಿಯೇಬಲ್ಸ್ ಮಾತ್ರ ಇನ್ಕ್ಲೂಡ್ ಆಗಿರುತ್ತೆ, ಇದನ್ನು ನಾವು ಸಿಂಪಲ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಮಲ್ಟಿಪಲ್ ಕೋರಿಲೇಷನ್. ಇನ್ ಎ ಮಲ್ಟಿಪಲ್ ಕೋರಿಲೇಷನ್ 3 or more variables are studied in simultaneously. ಸಿಂಪಲ್ ಕೋರಿಲೇಷನ್ ಆದರೆ ಓನ್ಲಿ 2 ವೇರಿಯೇಬಲ್ಸ್ನ ಮಾತ್ರ ನಾವು ಸ್ಟಡಿ ಮಾಡ್ತೀವಿ. ಮಲ್ಟಿಪಲ್ ಕೋರಿಲೇಷನಲ್ಲಿ 3 or more ವೇರಿಯೇಬಲ್ಸ್ನ ಒಟ್ಟಿಗೆ ನಾವು ಸೈಮಲ್ಟೇನಿಯಸ್ಲಿ ಅಂದರೆ ಜೊತೆಗೇನೆ ಸ್ಟಡಿ ಮಾಡ್ತೀವಿ, ಇದನ್ನು ನಾವು ಮಲ್ಟಿಪಲ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಲೀನಿಯರ್ ಕೋರಿಲೇಷನ್. ಇಫ್ ದ ಚೇಂಜ್ ಇನ್ ಒನ್ ವೇರಿಯೇಬಲ್ ಈಸ್ ಅಕಂಪನಿಡ್ ಬೈ change in another variable in a constant ratio, it is the case of linear correlation. Means ಒಂದು ವೇರಿಯೇಬಲ್ ಚೇಂಜ್ ಆಗ್ತಾ ಇದೆ ಯಾವುದರಿಂದ ಅಂದರೆ ಇನ್ನೊಂದು ಚೇಂಜ್ ಆಗ್ತಿರೋ ರೇಷಿಯೋದ ಮೇಲೆ. ಲೈಕ್ ಇದು 1% ಇನ್ಕ್ರೀಸ್ ಆಗ್ತಿದೆ ಅಂದರೆ ಇದು ಕೂಡ 1% ಇನ್ಕ್ರೀಸ್ ಆಗ್ತಿದೆ. ಲೈಕ್ ರೇಷಿಯೋ ಮೇಲೆ ಇನ್ಕ್ರೀಸ್ ಆಗುತ್ತೆ ಇನ್ನೊಂದು ಡಿಫ್ರೆನ್ಸ್ ಇಂದ. ಲೀನಿಯರ್ ಕೋರಿಲೇಷನ್ ಅಂದರೆ ಒಂದು ವೇರಿಯೇಬಲ್ ಎಷ್ಟು ರೇಷಿಯೋ ಇನ್ಕ್ರೀಸ್ ಆಗ್ತಿದೆಯೋ ಇನ್ನೊಂದು ವೇರಿಯೇಬಲ್ ಕೂಡ ಅಷ್ಟೇ ರೇಷಿಯೋ ಇನ್ಕ್ರೀಸ್ ಆಗ್ತಿದೆ, ಅದನ್ನು ನಾವು ಲೀನಿಯರ್ ಕೋರಿಲೇಷನ್ ಅಂತ ಕರಿತೀವಿ. ನಾನ್ ಲೀನಿಯರ್ ಆರ್ ಕರ್ವ್ಲಿ ಲೀನಿಯರ್ ಕೋರಿಲೇಷನ್ means if the amount of change in one variable does not follow a constant ratio with change in another variable, it is case of non-linear. ಲೀನಿಯರ್ ಅಲ್ಲಾದರೆ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಚೇಂಜ್ ಆಗ್ತಿದೆಯೋ ಅಲ್ಲೂ ಅಷ್ಟೇ ಪರ್ಸೆಂಟ್ ಚೇಂಜ್ ಆಗುತ್ತೆ. ಬಟ್ ನಾನ್ ಲೀನಿಯರ್ ಅಂದರೆ ಆಪೋಸಿಟು. ಲೈಕ್ ಒನ್ ವೇರಿಯೇಬಲ್ಲು 5% ಇನ್ಕ್ರೀಸ್ ಆಗ್ತಾ ಇದ್ರೆ ಅಂದರೆ ಇನ್ನೊಂದು ವೇರಿಯೇಬಲ್ಲು 2% ಇನ್ಕ್ರೀಸ್ ಆಗುತ್ತೆ. ಲೈಕ್ ಒಂದೇ ರೇಷಿಯೋ ಇನ್ಕ್ರೀಸ್ ಆರು ಡಿಕ್ರೀಸ್ ಆಗಲ್ಲ. ಸೊ ಇದನ್ನು ನಾವು ನಾನ್ ಲೀನಿಯರ್ ಕೊರಿಲೇಷನ್ ಅಂತೀವಿ. ಆರ್ ಕರ್ವಿ ಮೀನ್ಸ್ ಆಪೋಸಿಟ್. ಲೈಕ್ ಇದೇ ಒಂದು ಡೈರೆಕ್ಷನಲ್ಲಿ ಹೋದರೆ ಇದೇ ಒಂದು ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಅದಕ್ಕೆ ಇದನ್ನು ನಾವು ನಾನ್ ಲೀನಿಯರ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಟೋಟಲ್ ಕೋರಿಲೇಷನ್ is based all the relevant variables which is normally not feasible. It is one of several generalization of the mutual information. It is also known as the multivariate constant or multi-information. It quantifies the redundancy or dependency among a set of random variables. It is the amount of information shared among the variables in the set.
ಟೋಟಲ್ ಕೋರಿಲೇಷನ್ ಅಂದರೆ ಎ ಸೆಟ್ ಆಫ್ ವೇರಿಯೇಬಲ್ಸ್ನ ನಾವು ಸೆಟ್ ಆಫ್ ವೇರಿಯೇಬಲ್ಸ್ಗಿರುವಂಥ ಕೋರಿಲೇಷನ್ನ ಫೈಂಡ್ ಔಟ್ನ ಮಾಡೋದನ್ನ ನಾವು ಟೋಟಲ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಮೆಥಡ್ಸ್ ಆಫ್ ಕೋರಿಲೇಷನಲ್ಲಿ ಮೆಥಡ್ಸ್ ಯಾವುದಿದೆ ಅಂತ. ಫಸ್ಟ್ ಇರೋದು ನಮಗೆ ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಕೋರಿಲೇಷನ್ ಮೆಥಡ್. ಕಾಲ್ ಪಿಯರ್ಸನ್ಸ್ ನಮಗೆ ಕೋರಿಲೇಷನ್ನ ಕಂಡುಹಿಡಿಯೋಕ್ಕೆ ನಮಗೆ ಕಾಲ್ ಪಿಯರ್ಸನ್ಸ್ ಕೋಎಫಿಷಿಯಂಟ್ ಮೆಥಡ್ ಒಂದು ಇದೆ. Carl Pearson's coefficient correlation is a measure of degree and strength of the linear relationship between x and y variables. It is the covariance of the two variables divided by the product of their standard deviation. Carl Pearson's coefficient correlation ಅನ್ನೋದು ಒಂದು ಕೋರಿಲೇಷನ್ ಫೈಂಡ್ ಔಟ್ ಮಾಡೋಕ್ಕೆ ಅಂತ ಇರುವಂಥ ಒಂದು ಮೆಥಡು. ಅದಕ್ಕೆ ಫಾರ್ಮುಲಾ ಏನಪ್ಪ ಅಂದರೆ ಫಸ್ಟ್ ಇಲ್ಲಿದೆ. ಕಾಲ್ ಪಿಯರ್ಸನ್ಸ್ ಕೋರಿಲೇಷನ್ನು ಫಾರ್ಮುಲಾ ಆರ್ ಮೀನ್ಸ್ ಕೋರಿಲೇಷನ್. ಆ ಕೋರಿಲೇಷನ್ ಕಾಲ್ ಪಿಯರ್ಸನ್ಸ್ ಕೋರಿಲೇಷನ್ ಅನ್ನೋದು ಆರ್ ಸಿಂಬಲಿಂದ ರೆಪ್ರೆಸೆಂಟ್ ಆಗುತ್ತೆ. ಇದಕ್ಕೆ ಫಾರ್ಮುಲಾ ಸಿಗ್ಮಾ ಎಕ್ಸ್ ವೈ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ ಎಕ್ಸ್ ಸ್ಕ್ವೇರ್ ಸಿಗ್ಮಾ ವೈ ಸ್ಕ್ವೇರ್ ಆರ್ ಈಸ್ ಈಕ್ವಲ್ ಟು ಸಿಗ್ಮಾ ಡಿ ಎಕ್ಸ್ ಡಿ ವೈ ಡಿವೈಡೆಡ್ ಬೈ ರೂಟ್ ಆಫ್ ಸಿಗ್ಮಾ ಡಿ ಸ್ಕ್ವೇರ್ ಆರ್ ಸಿಗ್ಮಾ ಡಿ ಸ್ಕ್ವೇರ್ ಇಂಟು ಸಿಗ್ಮಾ ಡಿ ಸ್ಕ್ವೇರ್. ಇದು ಫಾರ್ಮುಲಾನು ಕರೆಕ್ಟು, ಇದು ಫಾರ್ಮುಲಾನು ಕರೆಕ್ಟು. ಬಟ್ ಇಲ್ಲಿ ಡಿ ಎಕ್ಸ್ ಅಂತ ತೊಗೊಂಡಿದ್ದೀವಿ, ಡಿ ವೈ ಅಂತ ತೊಗೊಂಡಿದ್ದೀವಿ, ಇಲ್ಲಿ ಜಸ್ಟ್ ಎಕ್ಸ್ ಅಂತ ತೊಗೊಂಡಿದ್ದೀವಿ, ಅಷ್ಟೇ ಡಿಫ್ರೆನ್ಸು. ಇನ್ಯಾವುದೇ ಥರ ಡಿಫ್ರೆನ್ಸ್ ಇಲ್ಲ. ನೆಕ್ಸ್ಟು ಡಿಗ್ರಿ ಆಫ್ ಕೋರಿಲೇಷನ್ ಅದು ತುಂಬ ಇಂಪಾರ್ಟೆಂಟು. ನಾವು ಪ್ರಾಬ್ಲಮ್ ಮಾಡಿದ್ಮೇಲೆ ಕೆಳಗಡೆ ನಾವು ಒಂದು ಇಂಟರ್ಪ್ರಿಟೇಷನ್ ಬರೀಬೇಕು. ಆ ಇಂಟರ್ಪ್ರಿಟೇಷನ್ ಬರೋಕ್ಕೆ ನಾವು ಡಿಗ್ರಿ ಆಫ್ ಕೋರಿಲೇಷನ್ನ ಫಸ್ಟು ತಿಳ್ಕೊಬೇಕು. ಡಿಗ್ರಿ ಆಫ್ ಕೋರಿಲೇಷನ್ ಅಂದರೆ ಇವಾಗ ಕೋರಿಲೇಷನ್ ಟೂ ವೇರಿಯೇಬಲ್ಸ್ ಇದೆ, ಎ ಆ್ಯಂಡ್ ಬಿ ವೇರಿಯೇಬಲ್ಸ್ ಇದೆ ಅಂದರೆ ನಮಗೆ ಕೋರಿಲೇಷನ್ನು 1.56 ಅಂತ ಸಿಕ್ತು. ಇದು ನಮಗೇನು ಇದು ಕೋರಿಲೇಷನ್ ಅಂತ ಗೊತ್ತಾಯಿತು. ಅದು ನೆಗೆಟಿವಾ ಪಾಸಿಟಿವಾ ಅಂತ ಫೈಂಡ್ ಔಟ್ ಮಾಡೋಕ್ಕೋಸ್ಕರ ನಾವು ಡಿಗ್ರಿ ಆಫ್ ಕೋರಿಲೇಷನ್ ಅನ್ನೋದನ್ನ ತಿಳ್ಕೊಬೇಕು. ಫಸ್ಟು ಕೋರಿಲೇಷನ್ ಲೈಸ್ ಬಿಟ್ವೀನ್ ಪ್ಲಸ್ ಆ್ಯಂಡ್ -1 ಅಪ್ರಾಕ್ಸಿಮೇಷನ್. +1 ಮತ್ತು -1 ಇದ್ದಾಗ ಬರೋವಂಥ ಸಿಚುವೇಶನ್ಸು ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಯಾವಾಗ ಬರುತ್ತೆ ಅಂದರೆ +1 ಬಂದಾಗ ಪರ್ಫೆಕ್ಟ್ ಪಾಸಿಟಿವ್. ನೆಕ್ಸ್ಟು ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಯಾವಾಗ ಬರುತ್ತೆ ಅಂದರೆ -1 ಬಂದಾಗ. ಪ್ಲಸ್ ಅನ್ನೋದು ಮೀನ್ಸ್ ಪರ್ಫೆಕ್ಟ್ ಅಂತ ಯಾಕೆ ಕರಿತೀವಿ ಅಂದರೆ ಜಸ್ಟ್ 1 ಮಾತ್ರ ಬಂದಿದೆ, ಪಾಯಿಂಟ್ ಅದ್ರ ಮೇಲೆ ಡೆಸಿಮಲ್ ವ್ಯಾಲ್ಯೂಸ್ ಬಂದಿಲ್ಲ. ಸೊ ಪರ್ಫೆಕ್ಟ್ ಪಾಸಿಟಿವ್ ಕೋರಿಲೇಷನ್ ಅಂದರೆ +1, ಪರ್ಫೆಕ್ಟ್ ನೆಗೆಟಿವ್ ಕೋರಿಲೇಷನ್ ಅಂದರೆ -1. ನೆಕ್ಸ್ಟು ವೆರಿ ಹೈ ಪಾಸಿಟಿವ್ ಕೋರಿಲೇಷನ್ ಅಂದರೆ 1.00 ಇಂದ 0.90ವರೆಗೂ ಬರುವಂಥ +1.00 ಇಂದ +0.90ವರೆಗೂ ಬರುವಂಥ ವ್ಯಾಲ್ಯೂನ ನಾವು ವೆರಿ ಹೈ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ವೆರಿ ಹೈ ನೆಗೆಟಿವ್ ಕೋರಿಲೇಷನ್ ಎಲ್ಲಿಂದ ಎಲ್ಲಿವರೆಗೂ ಅಂದರೆ -0.90 ಇಂದ -1.00ವರೆಗೂ ಬರೋವಂಥ ಎಷ್ಟೇ ವ್ಯಾಲ್ಯೂ ಬಂದರೂ ನಾವು ಅದನ್ನು ವೆರಿ ಹೈ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಹೈ ಪಾಸಿಟಿವ್ ಕೋರಿಲೇಷನ್ ಎಲ್ಲಿಂದ ಅಂದರೆ 0.90 ಇಂದ +0.75ವರೆಗೂ ಬರೋವಂಥ ನಂಬರ್ನ ನಾವು ಹೈ ಪಾಸಿಟಿವ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಹೈ ನೆಗೆಟಿವ್ ಕೋರಿಲೇಷನ್ ಎಲ್ಲಿಂದ ಅಂದರೆ -0.5 ಟು -0.90ವರೆಗೂ ಬರೋವಂಥ ಕೋರಿಲೇಷನ್ನ ನಾವು ಹೈ ನೆಗೆಟಿವ್ ಕೋರಿಲೇಷನ್ ಅಂತ ಕರಿತೀವಿ. ನೆಕ್ಸ್ಟು ಮಾಡ್ರೇಟ್ ಪಾಸಿಟಿವ್ ಕೋರಿಲೇಷನ್ ಎಲ್ಲಿಂದ ಎಲ್ಲಿವರೆಗೂ ಅಂದರೆ +0.75 ಟು +0.60. ನೆಕ್ಸ್ಟ್ ಮಾಡ್ರೇಟ್ ನೆಗೆಟಿವ್ ಕೋರಿಲೇಷನ್ ಎಲ್ಲಿಂದ ಅಂದರೆ -0.06 ಟು -0.75. ನೆಕ್ಸ್ಟು ಲೋ ಪಾಸಿಟಿವ್ ಕೋರಿಲೇಷನ್ 0.60 ಟು +0.30. ನೆಕ್ಸ್ಟು ಲೋ ನೆಗೆಟಿವ್ ಕೋರಿಲೇಷನ್ ಎಲ್ಲಿಂದ ಎಲ್ಲಿವರೆಗೂ ಅಂದರೆ -0.0 ಟು -0.60. ನೆಕ್ಸ್ಟು ವೆರಿ ಲೋ ಪಾಸಿಟಿವ್ ಕೋರಿಲೇಷನ್ ಎಲ್ಲಿಂದ ಅಂದರೆ +0.0 ಟು +0.00. ನೆಕ್ಸ್ಟು ವೆರಿ ಲೋ ನೆಗೆಟಿವ್ ಕೋರಿಲೇಷನ್ ಎಲ್ಲಿಂದ ಎಲ್ಲಿವರೆಗೂ ಅಂದರೆ -0.00 ಟು -0.30. ನೆಕ್ಸ್ಟು ನೋ ಕೋರಿಲೇಷನ್ ಪಾಸಿಟಿವ್ಲು ಕೂಡ ನೆಗೆಟಿವ್ಲು ಕೂಡ 0ನೇ ಆಗಿರುತ್ತೆ. 0 ಬಂದರೆ ಅಲ್ಲಿ ಕೋರಿಲೇಷನ್ ಇಲ್ಲ ಅಂತ. ಥ್ಯಾಂಕ್ ಯು. ನೆಕ್ಸ್ಟ್ ವೀಡಿಯೋಸಿಂದ ಪ್ರಾಬ್ಲಮ್ಸ್ನ ನೆಕ್ಸ್ಟ್ ವೀಡಿಯೋಸಿಂದ ಪ್ರಾಬ್ಲಮ್ಸ್ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.